ಬಾಸ್ ಅಲ್ಲಿ ಒಂದಷ್ಟು ಜನ ಜೋಡಿಗಳಿದ್ರು. ಅನುಷಾ ಮತ್ತೆ ಧರ್ಮ ಅವರಾಗಿರ್ಬೋದು, ಐಶ್ವರ್ಯ ಶಿಶಿರ್ ಆಗಿರ್ಬೋದು, ಭವ್ಯ ಮತ್ತೆ ತ್ರಿವಿಕ್ರಮ್. ಸೊ ಈ ಜೋಡಿಗಳ ಬಗ್ಗೆ ನೀವು ನಿಮ್ಮ ದೋಸ್ತಿ ಜೊತೆ ಕುತ್ಕೊಂಡು ಯಾವತ್ತಾದ್ರೂ ಗಾಸಿಪ್ಗಳು ಮಾತಾಡಿದ್ರಾ? ಅದು ನಂಗೆ ಶಿಶಿರ್ ಮತ್ತು ಐಶ್ವರ್ಯ ಅವ್ರ ಜೋಡಿ ಅಲ್ಲ ಅಂತ ನಂಗೆ ಗೊತ್ತಿತ್ತು. ಯಾಕಂದ್ರೆ ಅವರು ಶಿಶಿರ್ ಅವರು ಆಲ್ರೆಡಿ ಕಮಿಟ್ ಆಗಿದ್ದಾರೆ, ಅದು ಐಶ್ವರ್ಯ ಅವರಿಗೂ ಗೊತ್ತಿತ್ತು. ಹಾಗಾಗಿ ಅದು ಅವ್ರ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಅನ್ನೋದು ಗೊತ್ತಿತ್ತು. ಧರ್ಮ ಮತ್ತು ಅನುಷಾ ಅವ್ರದ್ದು ನನಗೆ ಅಲ್ಲಿ ಬಂದ ಮೇಲೆ ಗೊತ್ತದ, ಅವರಿಬ್ರು ಮೊದಲೇ ಕ್ಲೋಸ್ ಫ್ರೆಂಡ್ಸು ಅನ್ನೋ ರೀತಿ. ಅಲ್ಲಿ ಅದು ಆ ರೀತಿ ಇರ್ಲಿಲ್ಲ ಅಂತ ಅನಿಸ್ತು ನನಗೆ, ಅನುಷಾ ಮತ್ತು ಧರ್ಮ ಅವರು. ಯಾಕಂದ್ರೆ ಅವ್ರಿಬ್ರು ಕೂಡ ಕೆಲವೊಂದ್ಸಲ ಜಗದೀಶ್ ಸರ್ಗೆನೆ ಬೈದಿದ್ದಿದೆ, ಸರ್ ಏನೆಲ್ಲ ಮಾತಾಡಕ್ ಹೋಗ್ಬೇಡಿ, ಧರ್ಮ ಅವ್ರು ಹೇಳ್ತಾರೆ ಏನೆಲ್ಲ ಮಾತಾಡಕ್ ಹೋಗ್ಬೇಡಿ, ಹೊರಗಡೆ ಬೇರೆ ಅರ್ಥ ಬರುತ್ತೆ ಅಂತ. ಆ ರೀತಿ ನೋಡಿದಾಗ ಓಕೆ, ಹೊರಗಡೆ ಏನೇ ಇದ್ರು ಇಲ್ಲಿ ಆ ರೀತಿ ಇಲ್ಲ ಅಂತ ಅನಿಸ್ತು. ಆಮೇಲೆ ತ್ರಿವಿಕ್ರಮ್ ಭವ್ಯ ಅವ್ರದ್ದು ಇನ್ನೂ ಕೂಡ ನನಗೆ ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿ ಉಳಿದಿರೋದು ಅದು ಮಾತ್ರ. ಯಾಕಂದ್ರೆ ಮೊನ್ನೆ ವೀಕೆಂಡ್ ಅಲ್ಲಿ ಗೋಲ್ಡ್ ಸುರೇಶ್ ಅವ್ರು ಹೇಳಿದ್ಮೇಲೆ ಏನಪ್ಪ ಇದು ಹೌದಾ ಅಲ್ವಾ ಅಂತ, ಬಟ್ ಅವರೇ ಬಂದ ಮೇಲೆ ಉತ್ತರ ಕೊಡ್ಬೇಕಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.